ಅದನ್ನ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಜಸ್ಟ್ 1 ಗಂಟೆ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ನೂರಾರು ಮರಗಳು ಧರೆಗುರುಳಿದ್ದಾವೆ. ನಗರದ ಸೆಂಟ್ರಲ್ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಾಂಧಿನಗರ 16, ಶಿವಾಜಿನಗರ 17, ಚಿಕ್ಕಪೇಟೆ 15, ಶಾಂತಿನಗರ 14, ಸಿವಿ ರಾಮನ್ ನಗರ 13, ಚಾಮರಾಜಪೇಟೆ 12, 150ಕ್ಕೂ ಹೆಚ್ಚು ಮರದ ರೆಂಬೆಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಮರಗಳ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಮುಗಿದಿಲ್ಲ. ಜಸ್ಟ್ 1 ಗಂಟೆ ಅಷ್ಟೇ ಸುರಿದಿರುವಂಥದ್ದು ನೆನೆ ಬೆಂಗಳೂರಿನಲ್ಲಿ ಮಳೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಂದೇ 1 ಗಂಟೆಗೆ ಈ ರೀತಿಯಾಗಿ ಆಗತ್ತೆ ಅಂತ ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಬಿಡ್ದಂಗೆ ಯಾಗುಂಬೆ ಚಿಕ್ಕಮಂಗ್ಳೂರು ಕಡೆನಲ್ಲಿ ಮಳೆ ಬರುತ್ತಲ್ಲ, ಆ ರೀತಿಯಾಗಿ ಮಳೆ ಬಂದ್ರೆ ಪರಿಸ್ಥಿತಿ ಏನಾಗ್ಬೇಡ ಬೆಂಗಳೂರು ಜನದ್ದು ಅಂತ. 1 ಗಂಟೆಗೆ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದೆ, ಇಷ್ಟೊಂದು ಮರಗಳು ಕೆಳಗಡೆಗೆ ಬಿದ್ದಿದೆ, ಇಷ್ಟೊಂದು ನೀರು ರೋಡಲ್ಲಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ದಿನ ಇಡೀ ಏನಾದ್ರೂ ಮಳೆ ಬಂತು ಅಂದ್ರೆ, 2-3 ದಿನಗಳ ಕಾಲ ಮಳೆ ಬಂತು ಅಂದ್ರೆ ಬೆಂಗಳೂರಿನ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇನ್ನೂ ಕೂಡ ಯಾರು ಹೊರಗಡೆ ಬರಲ್ಲ. ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತಲ್ಲ, ಇವಾಗ ಅಫಿಷಿಯಲಿ ಲಾಕ್ಡೌನ್ ಅಂತ ಯಾರು ಘೋಷಣೆ ಮಾಡಲ್ಲ. ಆದ್ರೆ ಎಲ್ಲರೂ ಕೂಡ ಮನೆಯೊಳಗಡೆ ಬೆಚ್ಚಗಿರ್ಬೇಕಾಗತ್ತಷ್ಟೇ. ಯಾಕಂತಂದ್ರೆ ಈ ಪರಿಸ್ಥಿತಿನಲ್ಲಿ ಯಾರಾದ್ರೂ ಹೊರಗಡೆ ಓಡಾಡೋದಿಕ್ಕಾಗತ್ತಾ? ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಹೇಳ್ಕೊಳ್ಳೋದಿಕ್ಕಷ್ಟೇ, ಬ್ಯಾಂಡ್ ಬಡ್ಕೊಂಡು ಓಡಾಡ್ಬೇಕಷ್ಟೇ. ಇಂಥ ಪರಿಸ್ಥಿತಿನಲ್ಲಿ ಯಾರು ಹೊರಗಡೆ ಓಡಾಡೋದಿಕ್ಕಾಗಲ್ಲ. ಬೆಂಗಳೂರಂತೂ ಗುಂಡಿಗಳ ಸಾಮ್ರಾಜ್ಯ ಅಂತಾನೆ ಹೆಸರುವಾಸಿ ಆಗಿದೆ. ಇತ್ತೀಚೆಗೆ ಒಂದ್ ಕಾಲದಲ್ಲಿ ಕೆರೆಗಳ ನಾಡು ಅಂತ ಕರೀತಾ ಇದ್ರು. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಹವಾಮಾನ ಇಲಾಖೆ. ಬೆಂಗಳೂರು ನಗರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಬೆಂಗಳೂರಿಗರು ಎಚ್ಚರಿದಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಹವಾಮಾನ ಇಲಾಖೆಯಿಂದ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು 3 ದಿನ ಮಳೆ ಬರುತ್ತಂತೆ ಇದೇ ರೀತಿಯಾಗಿ. ಕೇವಲ 1 ಗಂಟೆ ಸುರಿದಿರೋ ಮಳೆಗೇನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೇನಾರ 3 ದಿನ ಮಳೆ ಬಂತು ಅಂತ ಅಂದ್ರೆ ಪರಿಸ್ಥಿತಿ ಹೇಳೋದಿಕ್ಕೂ ಆಗೋದಿಲ್ಲ. ಇವಾಗ ಎಲ್ಲೋ ಅಲ್ಲೊಂದು ಪ್ರದೇಶ ಇಲ್ಲೊಂದು ಪ್ರದೇಶ, ಅಲ್ಲಿ ಬಿದ್ದಿದೆ ಮರ ಇಲ್ಲಿ ಬಿದ್ದಿದೆ ಮರ ಅಂತ ಹೇಳ್ತಾ ಇರುವಂತದ್ದು. ಇನ್ನೇನಾದ್ರೂ 3 ದಿನ ಸತತವಾಗಿ ಮಳೆ ಬಂತು ಅಂತ ಅಂದ್ರೆ ಯಾರು ಈಚಿನಲ್ಲಿ ಓಡಾಡೋದಿಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಜ್ಯದ ಹಲವೆಡೆ 3 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಬೆಂಗಳೂರು ನಗರ ಸೇರಿ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಎಲ್ಲಾ ಕಡೆನೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಚಾಮರಾಜನಗರ, ರಾಮನಗರ, ಕೋಲಾರ, ಯಾದಗಿರಿ, ಗದಗ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಧಾರವಾಡ, ಬಳ್ಳಾರಿ, ವಿಜಯನಗರ ಎಲ್ಲಾ ಕಡೆನೂ ಕೂಡ ಇನ್ನೂ 3 ದಿನಗಳ ಕಾಲ ಇದೇ ರೀತಿಯಾದಂತಹ ಮಳೆ ಬರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದೀಗ ಸ್ವಲ್ಪ ಹುಷಾರಾಗಿರ್ರಿ ಅಂತ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ.